ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನಾನು ಇಷ್ಟೆಲ್ಲ ಹೇಳಿದ್ಮೇಲೂ ನೀನು ಈ ಮನೆ ಬಿಟ್ಟು ಹೋಗೋ ನಿರ್ಧಾರ ತಗೊಂಡ್ರೆ ನನ್ನ ಕನಸುಗಳೆಲ್ಲ ನುಚ್ಚು ನೂರಾಗ್ಬಿಡುತ್ತೆ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಹೋಗ್ಬೇಡ ಕಂದ. ಈ ಮನೆ ಬಿಟ್ಟು ಹೋಗ್ಬೇಡ. ಅದನ್ನ ಬಿಟ್ಟು ನೀನೇನಾದ್ರೂ ಈ ಮನೆ ಬಿಟ್ಟು ಹೋಗ್ಬಿಟ್ರೆ ಈ ಮನೇನ ಯಾರು ಕಾಪಾಡ್ತಾರೆ? ಯಾರು ಇದನ್ನೆಲ್ಲ ಸರಿ ಮಾಡ್ತಾರೆ? ಇದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ಆ ಕೊರಗಲ್ಲೇ ನಾನು ಕುರ್ಗಿ ಸತ್ತೋಗ್ತೀನಷ್ಟೆ. ಅತ್ತೆ, ಹಾಗೆಲ್ಲ ಮಾತಾಡ್ಬೇಡಿ. ನೀವು 100 ವರ್ಷ ಚೆನ್ನಾಗಿ ಬಾಳ್ಬೇಕು. ನನಗೆ 100 ವರ್ಷ ಅಲ್ಲ ಬೇಡಮ್ಮ, 4 ದಿವಸ ಸಿಕ್ಕಿದ್ರು ಸಾಕು. ನನ್ನ ಸಂಸಾರ ಒಗ್ಗಟ್ಟಾಗಿರ್ಬೇಕು. ಅದನ್ನ ನನ್ನ ಕಣ್ ತುಂಬ ನೋಡ್ಬೇಕು. ದಯವಿಟ್ಟು ನಿನ್ ಕೈ ಮುಗಿತೀನಿ, ನಾನು ಬಿಟ್ಟು ಹೋಗ್ಬೇಡ, ನಾನು ಬಿಟ್ಟು ಹೋಗ್ಬೇಡ. ಅತ್ತೆ, ಮಾವನ್ಗೆ ಹೇಗ್ ಮುಖ ತೋರಿಸ್ಲಿ ಅತ್ತೆ? ಅಯ್ಯೋ, ಅದ್ರ ಬಗ್ಗೆ ಎಲ್ಲ ನೀನ್ ಚಿಂತೆ ಮಾಡ್ಬೇಡ, ನಾನ್ ನೋಡ್ಕೋತೀನಿ. ಅದು ಅವ್ರ ಕ್ಲೋಸ್ ಫ್ರೆಂಡ್ಗೆ ಮಾತು ಕೊಟ್ಟಿದ್ದು ನಡ್ಸ್ಕೊಡಕ್ಕಾಗ್ಲಿಲ್ವಲ್ಲ, ಆ ಕೋಪದಲ್ಲಿ ಅವ್ರಿದಾರಷ್ಟೇ. ಅವ್ರಿಗೆ ಅದನ್ನೆಲ್ಲ ಅರ್ಥ ಮಾಡಿಸಿದ್ರೆ ನೀನ್ ಒಪ್ಕೋತಾರೆ. ಆದ್ರೆ ನೀನ್ ಮಾತ್ರ ಮನೆ ಬಿಟ್ಟು ಹೋಗಲ್ಲ ತಾನೆ? ಹೋಗ್ಬಾರ್ದು, ಆಯ್ತಾ? ಸರಿ ಅತ್ತೆ, ಹೋಗಲ್ಲ. ಸಾಹೇಬ್ರ, ಏನೋ ಗಂಭೀರವಾಗಿ ಯೋಚನೆ ಮಾಡಕತ್ತೀರಿ ಅನ್ಸಕತ್ತೈತಿ. ಎಲೆಕ್ಷನ್ ಕ್ಯಾಂಪೇನಿಂಗ್ ಟೈಮ್ ಸಾಕಾಗ್ತಾ ಇಲ್ಲ ಚಿಟ್ಟೆ, ಫಂಡ್ ಸಾಕಾಗ್ತಾ ಇಲ್ಲ. ಇದನ್ನ ತುಂಬಾ ಪ್ರೆಸ್ಟಿಜಿಯಸ್ ಆಗಿ ತಗೊಂಡಿದ್ದೀನಿ. ನಾನು ಗೆಲ್ತೀನಿ ಅನ್ನೋ ನಂಬಿಕೆ ಇದೆ. ಆದ್ರೆ ಬರೀ ನಂಬಿಕೆಯಿಂದ ಗೆಲ್ಲೋದಕ್ಕಾಗಲ್ಲ ಅಲ್ವಾ? ಸಾಹೇಬ್ರ, ಹಿಂಗ್ ಹೇಳ್ತೀನಿ ಅಂತ ಬೇಸರ ಮಾಡ್ಕೋಬೇಡ್ರಿ. ಗೆಲ್ಲೋದಂತೂ ನೀವ ಪಕ್ಕ ಐತಿ, ಅದ್ರಾಗ 2 ಮಾತಿಲ್ಲ. ಆದ್ರ ನೀವು ಎಲೆಕ್ಷನ್ ಬದ್ಲಿ ಮನಿ ಚಿಂತೆ ಮಾಡಕತ್ತೀರಿ ಅನ್ಸಕತ್ತಿ. ಅದಕ್ಕೆ ಹೇಳೋ ಚಿಟ್ಟೆ, ಸಂಸಾರದ ಜಂಜಾಟದಲ್ಲಿ ಬೀಳಬಾರ್ದು ಅಂತ. ಎಲೆಕ್ಷನ್ ಮುಗಿಯೋವರೆಗೂ ಇದೆಲ್ಲ ಇಲ್ದೆ ಹೋಗಿದ್ರೆ ಚೆನ್ನಾಗಿರ್ತಾ ಇತ್ತು. ಸಾಹೇಬ್ರ, ರಗಳಿ ಏನಿಲ್ರಿ, ಎಲ್ಲ ಕ್ಲಿಯರ್ ಕಟ್ ಆಗೈತಿ. ಒಬ್ರು ನಂಬಿಕೆನ ದೇವ್ರು ಅಂತ ಬಾಳಕತ್ತಿರೋರು, ಇನ್ನೊಬ್ರು ಆ ನಂಬಿಕೆನ ಮುರಿಯಕತ್ತಿರೋರು. ನಿತ್ಯ ಅವ್ರು ನಿಮ್ಗೆ ಹಿಂಗ್ ಯಾಮರಿಸ್ತಾರಂತ ನಾನು ಅನ್ಕೊಂಡಿರ್ಲಿಲ್ಲ. ಅವ್ರಿಗೆ ಮೇಡಮ್ ಅನ್ನಕ್ಕೂ ನನಗ್ ಬಾಯಿ ಬರವಲ್ತು. ಅಲ್ರಿ, ನಿಮ್ ಒಳ್ಳೆ ತನಕ ಬೆಲೆನೇ ಇಲ್ಲೇನ್ರಿ ಸಾಹೇಬ್ರ? ಸಾಹೇಬ್ರ, ಸಣ್ಣ ಬಾಯಿ ದೊಡ್ಡ ಮಾತಾಡಕತ್ತೀನಿ ಅಂತ ತಪ್ಪು ತಿಳಿಬೇಡ್ರಿ. ಸುಮನಕ್ಕನ ಕೊಳ್ಳಿಗೆ ನೀವು ತಾಳಿ ಕಟ್ಟಿರೋದು ಆ ದೇವ್ರ ನಿಮ್ ಕೈಯಿಂದ ಈ ಕೆಲಸ ಮಾಡ್ಸೇನಂತ ಅನ್ಕೋರಿ. ಸಾಹೇಬ್ರ, ನಿಮ್ ಜೀವನಕ್ಕ ಎಂತ ಹುಡುಗಿ ಬೇಕು ಅಂತ ಆ ದೇವ್ರ ನಿಮ್ಗೆ ಹುಡುಗಿ ಕೊಟ್ಟನ. ನಿಮ್ಮಿಬ್ಬರ ಜೋಡಿ ಬಹಳ ಚಲೋ ಐತ್ರಿ ಸಾಹೇಬ್ರ. ಸುಮನಕ್ಕನ್ ಕೈ ಬಿಡ್ಬೇಡ್ರಿ.
ಚಿಟ್ಟೆ, ನಾನ್ ಬಾಳ್ಬೇಕಾಗಿರೋದು ಸುಮನ ಅವ್ರ ಜೊತೆಗ, ನಿತ್ಯ ಅವ್ರ ಜೊತೆಗ ಅನ್ನೋದು ಪಾಯಿಂಟ್ ಅಲ್ಲ. ನಾನು ಅದ್ರ ಬಗ್ಗೆ ಯೋಚನೆನೂ ಮಾಡಿಲ್ಲ. ನನ್ ಧ್ಯೇಯ, ನನ್ ಗುರಿ ಏನೇ ಇದ್ರು ರಾಜಕೀಯದಲ್ಲಿ ಬೆಳೆಯೋದು. ನಾನು ಉಸಿರಾಗಿರೋ ರಾಜಕೀಯಕ್ಕೆ ಯಾರೇ ತೊಂದರೆ ಕೊಟ್ರು ಅವ್ರು ನನ್ನಿಂದ ದೂರ ಆಗ್ತಾರಷ್ಟೇ. ಸಾಹೇಬ್ರ, ಅದು ಖರೆ ಐತಿ. ಆದ್ರ ನಿತ್ಯ ಮತ್ತು ಸುಮನಕ್ಕನ ಮಧ್ಯೆ ಏನಾದ್ರು ಆಯ್ಕೆ ಬಂದ್ರ? ನನ್ನ ಆಯ್ಕೆ ರಾಜಕೀಯ. ಏನ್ ಹೇಳ್ತಿದ್ದೀರಾ ಅಕ್ಕ? ಮನೇಲಿ ಇಷ್ಟು ದೊಡ್ಡ ಡ್ರಾಮಾ ಆದ್ರೂ ಕೂಡ ಅವಳು ಮನೆ ಬಿಟ್ಟು ಆಚೆ ಹೋಗ್ಲಿಲ್ವಾ? ಅವಳು ಹೋಗ್ತಿದ್ಲು ನಿತ್ಯ. ಅವಳು ಹೋಗೋ ಹಾಗೆ ನಾವು ಪ್ರೊವೋಕ್ ಕೂಡ ಮಾಡಿದ್ವಿ. ಆದ್ರೆ ಇದರಲ್ಲ, ನಿನ್ ಬಾಳಿಗೆ ಕೊಳ್ಳಿ ಇಟ್ಟ ಅತ್ತೆ ಇದಕ್ಕೂ ಕೊಳ್ಳಿ ಇಟ್ರು. ಅಂದ್ರೆ ಆಸ್ ಯೂಶುವಲ್ ಅವಳ ಹತ್ರ ಹೋಗಿ ಅವಳನ್ನ ಕನ್ವಿನ್ಸ್ ಮಾಡಿ, ಸಮಾಧಾನ ಮಾಡಿ, ಅತ್ತು ಕರ್ದು ಏನೇನೋ ಮಾತಾಡಿ, ನೀನ್ ಈ ಮನೆ ಬಿಟ್ಟು ಹೋಗ್ಬೇಡಮ್ಮ, ನೀನ್ ಈ ಮನೆ ಬಿಟ್ಟು ಹೋದ್ರೆ ಈ ಮನೆ ಉದ್ಧಾರ ಆಗಲ್ಲ, ಸರ್ವನಾಶ ಆಗೋಗುತ್ತೆ ಅಂತ ಗೋಳಾಡಿದ್ರು. ಅವಳು ಈ ಮನೆನ ಉದ್ಧಾರ ಮಾಡೋದಕ್ಕೆ ಹುಟ್ಟಿದೀನಿ ಅನ್ನೋಳ್ ತರ ಇಲ್ಲೇ ಉಳ್ಕೊಂಡ್ಳು. ಈಗ ಇನ್ನೂ 2 ಕೊಂಬು ಹೆಚ್ಚಾಗಿದೆ ಅವಳಿಗೆ. ಇದ್ಯಾಕೋ ಅತಿ ಆಯ್ತು ಅಂತ ಅನ್ಸ್ತಿಲ್ವಾ ಅಕ್ಕ? ಅನ್ನಿಸ್ತಿಲ್ವಾ ಅಂತ ಕೇಳ್ತಿದ್ಯಲ್ಲ ನಿತ್ಯ. ನಾವ್ ಇಷ್ಟೆಲ್ಲ ಮಾಡಿದ್ರು ಅವಳು ಹೋಗ್ತಿಲ್ಲ ಅಂದ್ಮೇಲೆ ಇನ್ ಏನ್ ಮಾಡ್ಬೇಕು ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿವರೆಗೂ ಆಗಿರೋ ಘಟನೆಗಳನ್ನೆಲ್ಲ ನೋಡ್ತಿದ್ರೆ ನನ್ಗೊಂದ್ ಕ್ಲಾರಿಟಿ ಸಿಕ್ತಿದೆ. ಈ ಕಷ್ಟಕ್ಕೆಲ್ಲ ಹೆದ್ರೋ ಹುಡ್ಗಿನೇ ಅಲ್ಲ ಈ ಸುಮನ. ಎಕ್ಸಾಕ್ಟ್ಲಿ. ಅವಳು ಕಷ್ಟಕ್ಕೆ ಹೆದ್ರಲ್ಲ. ಎಷ್ಟೇ ಕಷ್ಟ ಆದ್ರೂ ಹಲ್ ಕಚ್ಕೊಂಡು ಸಹಿಸ್ಕೋತಾಳೆ. ಅದೇ ಪ್ರಾಬ್ಲಮ್ ಆಗಿರೋ. ಅವಳಿಗಿನ್ ಹೇಗ್ ನೋವು ಕೊಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಕ್ಕ, ಅವಳ ವೀಕ್ನೆಸ್ಸು ಅವಳ ಫ್ಯಾಮಿಲಿ ಮತ್ತ ಕಾಲೋನಿ ಜನ, ಅದಕ್ಕೆ ಕೈ ಹಾಕ್ಬಿಟ್ರೆ ನಾವು. ಆದ್ರೆ ನಮ್ ಕಾಲೋನಿಯವರಿಗೆ ಸಮಸ್ಯೆ ಆದ್ರೆ ಒಂದ್ಸಲ ಅಲ್ಲ 100 ಸಲ ಬರ್ತೀನಿ. ಪದೇ ಪದೇ ಬರ್ತಾನೆ ಇರ್ತೀನಿ. ನನ್ ತಂಗಿಗೆ ತಂದೆಗೆ ಏನಾದ್ರೂ ಅವಮಾನ ಆದ್ರೆ ನಾನ್ ಸಹಿಸ್ಕೊಳ್ಳಲ್ಲ. ಕರೆಕ್ಟ್ ಪಾಯಿಂಟ್ಗೆ ಬಂದೆ ನಿತ್ಯ. ಇಷ್ಟು ಸಣ್ಣ ವಿಷಯನ ನಾನು ಮಿಸ್ ಮಾಡ್ಕೊಂಡ್ಬಿಟ್ಟೆ ನೋಡು. ಅವಳನ್ನ ಮನೆ ಬಿಟ್ಟು ಓಡಿಸೋ ಹಠಕ್ಕೆ ಬಿದ್ದು ಇದನ್ನೆಲ್ಲ ಮರ್ತೇ ಬಿಟ್ಟಿದ್ದೆ ನಾನು. ಸಿಲ್ಲಿಯಾಗಿ ಏನೇನೋ ತೊಂದರೆ ಕೊಡೋದಕ್ ನೋಡ್ದೆ. ಈಗ ನಾನು ಟ್ರ್ಯಾಕ್ ಚೇಂಜ್ ಮಾಡ್ಬೇಕು. ಹಳೆ ಫೋಕ್ಲೋರ್ ಕತೆಗಳಲ್ಲಿ ಬರುತ್ತಲ್ಲ, ಮಾಂತ್ರಿಕನ್ ಜೀವ ಅವನ ದೇಹದಲ್ಲಿ ಇರೋದಿಲ್ಲ, ಗಿಣಿಯಲ್ಲಿ ಇರುತ್ತೆ ಅನ್ನೋ ಹಾಗೆ ಇವಳು ನೋವು ಇವಳ ದೇಹದಲ್ಲಿಲ್ಲ. ಅಲ್ಲಿ ಚುಚ್ಚಿದ್ರೆ ಇಲ್ಲಿ ನೋವಾಗತ್ತೆ. ಹೌದಕ್ಕ, ಈ ರೀತಿನೇ ಏನಾದ್ರೂ ಒಂದ್ ಪ್ಲಾನ್ ಮಾಡಿ. ನನ್ಗಂತೂ ತೀರ್ಥನ ಬಿಟ್ಟು ಬದುಕೋಕೆ ಆಗ್ತಿಲ್ಲ. ಮನ್ಸಾರೆ ನಾನು ಅವ್ರನ್ನ ಗಂಡ ಅಂತ ಒಪ್ಕೊಂಡಾಗಿದೆ. ತಲೆ ಕೆಡ್ಸ್ಕೋಬೇಡ ನಿತ್ಯ, ಆರಾಮಾಗಿರು. ಅವಳ ವೀಕ್ನೆಸ್ ಏನು ಅನ್ನೋದು ಗೊತ್ತಾಗಿದೆಯಲ್ಲ. ಇನ್ ಮುಂದೆ ಏನ್ ಮಾಡ್ಬೇಕು ಅನ್ನೋದು ನನಗ್ ಗೊತ್ತಿದೆ. ನಾನ್ ನೋಡ್ಕೋತೀನಿ. ಕತೆ ಈಗ ಶುರುವಾಗುತ್ತೆ. ನೋಡಿ ಕಾಶಿ, ಟೈಮ್ ಸೆನ್ಸ್ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗತ್ತೆ. ಏನ್ ಕಡದ್ ಕಟ್ಟೆ ಹಾಕ್ಬಿಡಿದ್ಯಾ ಅಂತ ನಿನ್ನ ಟೈಮ್ ಸೆನ್ಸ್ ತೋರಿಸ್ಬೇಕು ನಾನು? ಆ ತೀರ್ಥನ್ ಸಾವಿನ ಸುದ್ದಿ ಕೇಳೋದಕ್ಕೆ ನನ್ ಕಿವಿ ಕಾತರಿಸ್ತಿದ್ದೆ ಕಣ್ಲಾ. ಅದನ್ನ ಹೇಳೋದಕ್ಕೆ ಇಷ್ಟ ಲೇಟ್ ಮಾಡ್ತಾ ಇದ್ಯಾ? ನೋಡೋ, ಮೊದ್ಲು ನಾನು ಏನ್ ಕರ್ಸಿದ್ಯಾ ಅಂತ ಅದನ್ನ ಹೇಳು. ನೀನ್ ಹಳೆ ಪುಂಗಿ ನನ್ನ ಹತ್ರ ಊದ್ಬೇಡ. ಆ ರಾಜೇಶನ್ ಸಂತಾಪ ಕೂಟಕ್ಕೆ ಟೈಮು ಫಿಕ್ಸ್ ಆಗಿದೆ, ದಿನಾನು ಫಿಕ್ಸ್ ಆಗಿದೆ. ಈಗ ನಿಮ್ಮಿಂದ ನನ್ಗೊಂದ್ ಸಹಾಯ ಆಗ್ಬೇಕು. ಅಲ್ಲೇ ಗಂಡ್ಸು ಅಂದ್ರೆ ನೀನೇ ಕಣ್ಲಾ. ನಾನ್ ನಿನಗ್ ಸುಪಾರಿ ಕೊಡೋದಲ್ದೆ ಈಗ ನನ್ನ ಹತ್ರನೇ ಕೆಲ್ಸ ತೆಗಿಸ್ತೀಯಾ? ಮಾಡ್ಲೇಬೇಕು ಸರ್. ಸರಿ, ಅದೇನಂತ ಹೇಳು, ಅದನ್ನು ಮಾಡೋಣ. ಸಂತಾಪ ಕೂಟಕ್ಕೆ ವಿರೋಧ ಪಕ್ಷದ ಕಾರ್ಯಕರ್ತರನ್ನೆಲ್ಲ ಕರ್ಕೊಂಡ್ಬಂದು ಗಲಾಟೆ ಮಾಡ್ಬೇಕು. ಯವ್, ತಲೆಗೆಲ್ಲಿ ನೆಟ್ಕೈತಾ ಇಲ್ವಾ ನಿನ್ಗೆ? ನಾನ್ ಯಾಕೆ ಅಲ್ಲಿ ಬಂದು ಗಲಾಟೆ ಮಾಡ್ಬೇಕು? ಮೊದ್ಲೇ ಆ ಕಾಲನಿ ಜನಕ್ಕೆ ಆ ರಾಜೇಶನ್ ಮೇಲೆ ತುಂಬಾ ಪ್ರೀತಿ. ನಾನೆಲ್ಲ ಬಂದು ಗಲಾಟೆ ಮಾಡಿದ್ರೆ ನನ್ ಬೆನ್ನಿನ ಪ್ಯಾಂಟ್ ಮಾಡ್ಕೊಂಡ್ಬಿಡ್ತಾರೆ. ಅಲ್ಲೇ ನೀವ್ ಎಡವಟ್ ಮಾಡ್ತಾ ಇರೋದು. ಸಂತಾಪ ಕೂಟಕ್ಕೆ ನೀವು ಬರೋದು ಸಂತಾಪ ಕೂಟ ನಡೆಸೋದಕ್ಕಲ್ಲ, ರಾಜೇಶನ್ ಸಾವಿನ ಸುದ್ದಿ ಎತ್ತೋದಕ್ಕೆ. ರಾಜೇಶನ್ ಸಾವ್ಗೆ ನೀವು ಮತ್ತೆ ನಿಮ್ ಪಕ್ಷದವರೇ ಕಾರಣ ಅಂತ ಮೊಸಳೆ ಕಣ್ಣೀರಾಕಿ ಗಲಾಟೆ ಮಾಡ್ಬೇಕು. ಆಗ ಜನ ನಿಮ್ ಪರ ಬಂದ್ ನಿಲ್ತಾರೆ. ಅವನ್ಗೆ ಹೋಗ್ಬೇಕಾಗಿರೋ ಓಟ್ಗಳೆಲ್ಲ ನಿಮ್ ಬುಟ್ಟಿಗೆ ಬಂದ್ ಬೀಳುತ್ತೆ. ಅಬ್ಬಾ ಬಲೆ ಇದೆಯಾ ಕಣ್ಲಾ ನೀನು? ಈ ರೀತಿನೂ ಯೋಚನೆ ಮಾಡ್ಬೋದು ಅಂತ ಈ ತಲೆಗೆ ಒಳಿಲೇ ಇಲ್ಲ. ಹೌದು, ಏನ್ ಮಾಡ್ಬೇಕು?
ಏನ್ ನಿನ್ ಪ್ಲಾನು? ನಿಮ್ಮ ಪಕ್ಷದ ಕಾರ್ಯಕರ್ತರನ್ನೆಲ್ಲ ಕರ್ಕೊಂಡು ಬಂದು ಗಲಾಟೆ ಮಾಡಿಸ್ಬೇಕು. ಆ ಗಲಾಟೆ ಟೈಮಲ್ಲಿ ನಮ್ಮ ಹುಡುಗರು ಟಿಆರ್ ಗ್ಯಾಸ್ ಹಾಕ್ತಾರೆ. ಏನ್ ಗ್ಯಾಸು? ಟಿಆರ್ ಗ್ಯಾಸ್ ಅದೊಂದು ಕೆಮಿಕಲ್. ಅದ್ ಬಿದ್ರೆ ಕಣ್ಣೂರಿ ಬರುತ್ತೆ, ಕೆಮ್ಮೆಚ್ಚಾಗತ್ತೆ. ಅದೇ ಟೈಮಲ್ಲಿ ತೀರ್ಥ ಹೊಡೆದಾಕ್ತಿವಿ. ಲೋಕಕ್ಕೆ ತೀರ್ಥ ದೊಂಬಿಲಿ ಸತ್ತ ಅಂತ ಮಾತಾಗತ್ತೆ. ಕಾಲೋನಿಯ 4 ಜನರ ಮೇಲೆ ಕೇಸ್ ಆಗತ್ತೆ. ನೀನ್ ಸೇಫ್ ಅಲ್ವಾ ಗುರು? ಸಬ್ಬಾಸ್ ಕಳ್ಳ, ಈಗೊಬ್ದೆ ನಿನ್ನ ಬಿಸತ್ತಿ ಬಾಬು ಅಂತ. ಸರಿಯಾಗಿ ಪ್ಲಾನ್ ಮಾಡಿದ್ಯಾ. ನಾಳೆ ನಾನು ಅಲ್ಲಿಗೆ ಬರ್ತೀನಿ. ಆ ಸಂತಾಪ ಕೂಟನ ಹಾಳು ಮಾಟೆ ಮಾಡ್ತೀನಿ. ಜೊತೆಗೆ ತೀರ್ಥ ನಿನ್ಗೂ ಒಂದ್ ಗತಿ ಕಾಣಿಸ್ತೀನಿ. ಇಲ್ಲಿ ನೋಡಪ್ಪ, ಇನ್ನು ಸರಿಯಾಗಿ ಹಾಕು. ಹಲೋ ಸರ್. ಹಾ ಸರ್, ನಾ ಇಲ್ಲೇ ಇದ್ದೀನಿ. ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿಸ್ತೇನೆ ಸರ್, ಏನು ಪ್ರಾಬ್ಲಮ್ ಇಲ್ಲ ಸರ್. ನೀವು ಆದಷ್ಟು ಬೇಗ ಬಂದ್ಬಿಡಿ. ಓಕೆ ಸರ್, ಓಕೆ. ಏಯ್, ಏನ್ರೋ ಮಾಡ್ತಾ ಇದ್ದೀರಾ? ಇವನೇ ಅದನ್ನ ಸರಿಯಾಗಿ ಕಟ್ಟು. ಇದು ಸ್ವಲ್ಪ ಕ್ಲೀನ್ ಮಾಡೋಂಗೆ. ನಮಸ್ತೆ ಅಮ್ಮ, ನಮಸ್ತೆ. ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು. ಲಘು ಲಘು ಚೇರ್ ಹಾಕ್ರಲೇ. ಏನ್ ಮಿನಿಸ್ಟರ್ ಬಂದ್ಮೇಲೆ ಅವ್ರ ಕಡೆಯಿಂದ ಹಾಕ್ಸ್ತೀರೇನ? ನಿಮ್ಮ ಯಪ್ಪ ಗುಡ್ಸು ಸೋಮರಯ್ಯ, ಲಘುನ ಗುಡ್ಸು, ನಡಿ ಗುಡ್ಸು. ನಿನ್ನ ಚಿಟೆ, ಸುಮನಾ ಅವರು ಅವ್ರ ಫ್ಯಾಮಿಲಿ ಅವ್ರು ಬಂದ್ರ? ಸಾಹೇಬ್ರ, ಮೇಡಮ್ ಅವ್ರು ಬರಕತ್ತಾರ. ಅಪ್ಪರ ಜೋಡಿ ಇನ್ನೊಂದ್ 2 ಮಿನಿಟ್ ಇಲ್ಲಿ ಇರ್ತಾರ. ಕಾಲನಿಯವ್ರು ಬರ್ತಿದಾರಲ್ವಾ? ಹಾ. ಚಿಟೆ, ಫಂಕ್ಷನ್ ತುಂಬಾ ನೀಟಾಗಿ ಹೋಗ್ಬೇಕು. ಯಾವ ಎಡ್ವಟು ಆಗ್ಬಾರ್ದು. ಇದು ಭಾವನೆಗಳಿಗೆ ಸಂಬಂಧಪಟ್ಟಿರೋ ಫಂಕ್ಷನ್. ಇಲ್ಲಿ ಏನೇ ಎಡ್ವಟ್ ಆದ್ರೂ ನಮಗ್ ದೊಡ್ಡ ಹೊಡ್ತಾ ಬೀಳುತ್ತೆ. ಸಾಹೇಬ್ರ, ನೀವೇನು ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಪ್ರೋಗ್ರಾಮ್ ಮಾತ್ರ ಜಬರ್ದಸ್ತ್ ಆಗಿ ನಡೀತೈತಿ. ಇಲ್ಲಿ ನೋಡ್ರಿ, ರಾಜೇಶನ್ ಫೋಟೋ ನೋಡ್ತಿದ್ದಂಗ್ಲ ಎಲ್ರು ಗಳ 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 ಅಂತ ಹತ್ತು ಬಿಡ್ಬೇಕು. ಹಂಗ್ ರೆಡಿ ಮಾಡೀನಿ. ಚಿತೆ, ನನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರೋದು ನೀನ್ ಒಬ್ನೇ. ಸರಿ, ಹೋಗು ನೋಡ್ಕೊ. ಹಾ ಸರ್, ಬನ್ನಿ ಬನ್ನಿ ಸರ್, ಏನ್ ಪ್ರಾಬ್ಲಮ್ ಇಲ್ಲ. ನೋಡಿದ್ಯಾಪ್ಪ, ಅಣ್ಣನಿಗೋಸ್ಕರ ಎಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಿದ್ದಾರೆ ಭಾವ. ಹ್ಞೂ ಕಣವ, ಅವನು ಬದುಕಿರುವಾಗಲೇ ಈ ಸತ್ಕಾರಗಳು ಸನ್ಮಾನಗಳು ಇವೆಲ್ಲ ನಡೆದಿದ್ರೆ ಎಷ್ಟು ಹೆಮ್ಮೆ ಇರೋದಲ್ವೇನವ. ಅಪ್ಪ, ಇಲ್ಲಿಗೆ ಬಂದಿರೋ ಎಲ್ರಿದೆಲ್ಲೋ ನಮ್ಮ ರಾಜೇಶ ಜೀವಂತವಾಗಿದ್ದಾನೆ. ನಮ್ಮ ರಾಜೇಶ ನಮ್ಮ ಜೊತೆಗೆ ಇದ್ದಾನಪ್ಪ. ಬನ್ನಿ ಹೋಗೋಣ. ನಮಸ್ಕಾರ. ಅಯ್ಯೋ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಇನ್ನ ಆಗ್ಲಿಲ್ವಾ? ನಾಳೆ ನನ್ನ ಪಾಲಿಗೆ ದೊಡ್ಡ ದಿನ, ನನ್ನ ಹೆಸರು ಮಾಡೋ ದಿನ. ನಾಳೆ ನೀವೆಲ್ಲರೂ ನನ್ನ ಬಗ್ಗೆ ಹೆಮ್ಮೆ ಪಡ್ತೀರಾ. ಪಕ್ಷದಲ್ಲಿ ದೊಡ್ಡವರೆಲ್ಲ ನನ್ನ ಬಗ್ಗೆ ಮಾತಾಡಂಗಾಗುತ್ತೆ. ಊರಿಗೂರೇ ಮಾತಾಡುತ್ತೆ. ನಾನು ರಾಜಕೀಯದಲ್ಲಿ ದೊಡ್ಡ ವ್ಯಕ್ತಿ ಆಗೋದನ್ನ ನೋಡಿ ನೀನ್ ಕಣ್ ತುಂಬ್ಕೋಬೇಕು. ನಮಸ್ಕಾರ ರಾಮಯ್ಯ ಅವರೇ. ನಮಸ್ಕಾರ ಸ್ವಾಮಿ. ನನ್ನ ಮಗನಿಗೆ ಇಷ್ಟೊಂದು ಅದ್ದೂರಿಯಾಗಿ ಸಮಾರಂಭ ಮಾಡ್ತಿದ್ದೀರಲ್ಲ ಸ್ವಾಮಿ, ನನ್ನ ಮನಸ್ಸು ತುಂಬಿ ಬಂದೈತೆ ಸ್ವಾಮಿ. ರಾಜೇಶಂಗೋಸ್ಕರ ನಾವು ಇಷ್ಟು ಮಾಡಿಲ್ಲ ಅಂದ್ರೆ ಅವನ್ ತ್ಯಾಗಕ್ಕೆ ಅರ್ಥನೇ ಇರಲ್ಲ. ನೀವು ಬಂದು ಮೇಲ್ಗಡೆ ಕುತ್ಕೋಬೇಕು. ಅಯ್ಯಯ್ಯೋ, ನಾನು ಅಲ್ಲಿ ಕೂತ್ಕೊಳ್ಳೋಕ್ಕಿಲ್ಲ ಸ್ವಾಮಿ, ಇಲ್ಲೇ ಎಲ್ಲಾರ ಕೂತ್ಕೊತೀನಿ. ಇಲ್ಲ ರಾಮಯ್ಯ ಅವರೇ, ನೀವು ಮೇಲ್ ಕುತ್ಕೊಳ್ಳೇಬೇಕು. ಬನ್ನಿ. ಸುಮನ ಅವರೇ, ನೀವು ಮೇಲ್ ಕುತ್ಕೊಳ್ಳಿ. ಅಯ್ಯೋ, ಆ ದೊಡ್ಡ ಜಾಗದಲ್ಲಿ ಅಪ್ಪನೇ ಕೂರ್ಲಿ. ನಾನು ಇಲ್ಲೇ ಕೂರ್ತೀನಿ ಸಾಹೇಬ್ರೆ. ಅಪ್ಪ, ಹೋಗಪ್ಪ. ಬನ್ನಿ.
ಕೂತ್ಕೊಳ್ಳಿ. ನಾ ಬರ್ತೀನಿ ಒಂದು 5 ನಿಮಿಷ. ಸಾಹೇಬ್ರೆ, ಹೇಳಿ ಸುಮ್ನವ್ರೆ. ಏನಿಲ್ಲ, ನಿಮ್ಗೆ ಹೇಗ್ ಧನ್ಯವಾದ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ ಸಾಹೇಬ್ರೆ. ನೀವ್ MLA ಆಗ್ಬೇಕನ್ನೋದು ರಾಜೇಶನ್ ಕನ್ಸಾಗಿತ್ತು. ಅದೊಂದಾಗ್ಬಿಟ್ರೆ ಸಾಕು. ನನ್ನಷ್ಟು ಖುಷಿ ಪಡೋರು ಇನ್ಯಾರೂ ಇರಲ್ಲ. ನಿಮ್ಮ ಆಶೀರ್ವಾದ, ಕಾಲೋನಿಯವರ ಆಶೀರ್ವಾದ, ಎಲ್ಲರ ಹಾರೈಕೆ ಇದ್ರೆ ನಾನು ಖಂಡಿತ ಗೆದ್ದೇ ಗೆಲ್ತೀನಿ. ಗೆಲ್ತೀನಲ್ಲ ಸಾಹೇಬ್ರೆ, ಗೆಲ್ಬೇಕು. ಗೆದ್ದೆ ಗೆಲ್ತೀರಾ. ಇದು ನಿಮ್ ಕನ್ಸು ಹೌದು, ರಾಜೇಶನ್ ಕೊನೆ ಆಸೆನೂ ಹೌದು. ಸುಮ್ಮನವ್ರೆ, ನೀವು ಕೂತಿರಿ, ನಾನು ಬರ್ತೀನಿ. ಸುಮ್ಮಿ, ನಮ್ಮ ಸಾಹೇಬ್ರು ನಿಮ್ಮ ಅಪ್ಪಂಗೆ ಎಂಥ ಗೌರವ ಕೊಟ್ರು. ಇಂಥ ಗಂಡನ ಮದ್ವೆ ಆಗಕ್ಕೆ ಪುಣ್ಯ ಮಾಡಿದ್ದೆ ಕಣೆ. ಎಲ್ಲ ರೆಡಿ ಇದೆಯಾ? ಓಕೆ ಬಾಸ್, ಎಲ್ಲ ರೆಡಿ ಐತಿ. ಪೊಲೀಸ್ ಅವರಿದ್ದಾರೆ, ಹುಷಾರ ಕೆಲಸ ಆಗ್ಬೇಕು. ಟಿಯರ್ ಗ್ಯಾಸ್ ರೆಡಿನಾ? ನೀವು ಅನ್ನಿ, ಇಡೀ ಬಿಲ್ಡಿಂಗ್ಗೆ ಹೊಗೆ ಹಾಕಿಸ್ಬಿಡ್ತೀನಿ. ಹ್ಞೂ ಅಂತೀನಿ. ಕಾಶಿ ಸಾಹೇಬ್ರ, 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 ನೀವೆಲ್ಲರೂ ಬಂದಿದ್ದು ನಂಗೆ ತುಂಬಾ ಖುಷಿ ಆಯ್ತು. ಸಾಹೇಬ್ರ, ಮಂತ್ರಿಗಳು ಬಂದ್ರು. ನಮಸ್ತೆ ಸರ್. ನಿನ್ನ ದುಃಖ ನಮ್ಗೆ ಗೊತ್ತಾಗ್ತಾ ಇದೆಯಮ್ಮ. ಬೇಜಾರು ಮಾಡ್ಕೊಬೇಡಿ, ಎಲ್ಲ ಒಳ್ಳೇದಾಗುತ್ತೆ. ನೀನು ಅಷ್ಟೇ ಧೈರ್ಯವಾಗಿರಮ್ಮ. ನಾವಿದ್ದೀರಮ್ಮ ಯಾರ, ನಿಮ್ಮೆಲ್ಲ ದುಃಖದಲ್ಲೂ ನಾವಿಬ್ರು ಭಾಗಿಯಾಗ್ತೀವಿ. ಡೋಂಟ್ ವರಿ. ಬನ್ನಿ ಸರ್, ಕೂತ್ಕೊಳ್ಳಿ. ರಾಜೇಶ ಬರೀ ರಾಮಯ್ಯ ಅವ್ರ ಮಗ ಆಗಿರ್ಲಿಲ್ಲ, ನಮ್ಮ ಪಕ್ಷದ ಕಾರ್ಯಕರ್ತ ಆಗಿರ್ಲಿಲ್ಲ. ರಾಜೇಶ ಇಡೀ ಕಾಲೋನಿಯ ಮಗ ಆಗಿದ್ದ. ನಮ್ಮ ಪಕ್ಷಕ್ಕೆ ತುಂಬಾ ಹೆಮ್ಮೆಯ ಕಾರ್ಯಕರ್ತ ಆಗಿದ್ದ. ಅಂತವನು ಇಂಥ ಸಮಯದಲ್ಲಿ ನಮ್ಮ ಜೊತೆ ಇಲ್ಲ ಅನ್ನೋದು ತುಂಬಾ ದುಃಖಕರವಾದ ವಿಷಯ. ರಾಜೇಶ ನಮ್ಮ ಜೊತೆ ದೈಹಿಕವಾಗಿ ಇಲ್ಲದೆ ಇರ್ಬೋದು, ಆದ್ರೆ ಭಾವನಾತ್ಮಕವಾಗಿ ನಮ್ಮ ಮನಸ್ಸಲ್ಲಿ, ನಮ್ಮ ಪ್ರೀತಿಲಿ ಸದಾ ಇದ್ದೇ ಇರ್ತಾನೆ.
ರಾಜೇಶ ಎಂದಿಗೂ ಅಮರವಾಗಿರ್ತಾನೆ. ಈಗ ಮಂತ್ರಿಗಳು ರಾಜೇಶನ್ ಬಗ್ಗೆ ಒಂದೆರಡು ಮಾತಾಡ್ಬೇಕು. ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿರೋದು ನಮ್ಮ ರಾಜೇಶನ ಸಂತಾಪ ಸೂಚಕ ಸಭೆ. ಸಾಕು ನಿಲ್ಸ್ರಯ್ಯ. ಏನ್ರಿ ಮಾಡ್ತಾ ಇದಾರೆ ಇಲ್ಲಿ? ನಾಲ್ಕು ಕಣ್ಣೀರ್ ಸುರಿಸ್ಬಿಟ್ಟು ನಮ್ ಏರಿಯಾದವರೆಲ್ಲ ಯಾಮಾರ್ಸ್ಬಿಡ್ಬೋದು ಅಂತ ಅನ್ಕೊಂಡಿದೀರಾ? ಅದ್ಯಾವುದು ಆಗಕ್ಕಿಲ್ಲ, ಆಗಕ್ಕೆ ನಾನ್ ಬಿಡೋದು ಇಲ್ಲ. ಕೇಳ್ರಯ್ಯ, ಕೇಳಿ. ಮಂಕ್ ಮುಂಡೆ ತರ ಸರಿಯಾಗಿ ಬಂದು ಇಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀರಲ್ಲ, ಇವ್ರು ಇದಾರಲ್ಲ, ಇವರು ದೊಡ್ಡ ಸ್ವಾರ್ಥಿಗಳು, ಇವರು ದೊಡ್ಡ ಮೋಸಗಾರ ಇವರು.